ಸಮಗ್ರ ಪರಿಷ್ಕರಣೆಯಲ್ಲಿ ಭಾರಿ ನಿರ್ಲಕ್ಷ್ಯ ತೋರಲಾಗ್ತಿದೆ. ಮನೆಗೆ ಹೋಗ್ತಾ ಇಲ್ಲ, ದೇವಸ್ಥಾನದಲ್ಲೇ ನಡೀತಾ ಇದೆ ಎಸ್ಐಆರ್ ಪ್ರಕ್ರಿಯೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಅಧಿಕಾರಿಗಳು ಗೋಲ್ಮಾಲ್ ಮಾಡೋದಕ್ಕೂ ಮುಂದಾಗ್ತಿದ್ದಾರೆ. ಮನೆಗೆ ಹೋಗ್ತಾ ಇಲ್ಲ, ಪ್ರಾಸೆಸ್ ಇರೋದೇ ಹಾಗೆ. ಪ್ರತಿ ಮನೆಗಳಿಗೆ ಹೋಗಬೇಕು, ದಾಖಲಾತಿಗಳನ್ನ ತೆಗೆದುಕೊಳ್ಬೇಕು, ಆ ಪ್ರಶ್ನೆಗಳಿಗೆ ಉತ್ತರವನ್ನ ತೆಗೆದುಕೊಂಡು ಬರೋ ಕೆಲಸವನ್ನ BLOಗಳಿಗೂ ಮಾಡಬೇಕು. ಆದ್ರೆ ಮನೆಗೆ ಹೋಗುವ ಬದಲು ದೇವಸ್ಥಾನಕ್ಕೆ ಕರೆಸ್ಬಿಡೋದು ಜನರನ್ನ, ಅದಾದ ನಂತರದಲ್ಲಿ ಪರಿಶೀಲನೆಗೆ ಒಳಪಡಿಸೋದು. ಒಂದೇ ಸ್ಥಳದಲ್ಲಿ ಮತದಾರರ ದಾಖಲಾತಿಯನ್ನ ಪರಿಶೀಲನೆ ಮಾಡೋದು ರಿಸ್ಕ್ ಅಲ್ವಾ, ಪ್ರತಿ ಮನೆಗೆ ಹೋಗೋದು ಅಂತ ಹೇಳಿದ್ರೆ. ಹಾಗಾಗಿ ಜನರನ್ನೇ ಗುಡ್ಡೆ ಹಾಕೊಳ್ಳೋ ಕೆಲಸವನ್ನ ಮಾಡಲಾಗ್ತಾ ಇದೆ. ಸರ್ಕಾರದಿಂದ ಬಂದಿರುವ ಆದೇಶ ಏನು, ಕಟ್ಟುನಿಟ್ಟಾಗಿ ಯಾಕೆ ಪಾಲಿಸ್ತಾ ಇಲ್ಲ, ಅಥವಾ ಸರ್ಕಾರ ಹೀಗೆ ಪಾಲನೆ ಮಾಡದೇ ಇರುವಂತ ಅಧಿಕಾರಿಗಳ ವಿರುದ್ಧವಾಗಿ ಯಾವ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾರೆ, ಮನೆ ಮನೆಗೂ ಬರ್ತಾರೆ ಅಂತ ಕಾಯ್ಕೊಂಡು ಕೂತಿರುವ ಜನರನ್ನ ಮಾಡೋ ಕೆಲಸ ಎಲ್ಲ ಬಿಟ್ಟು ಒಂದು ಕಡೆ ಗುಡ್ಡೆ ಹಾಕೊಳ್ಳೋದು ಯಾವ ರೀತಿಯ ನ್ಯಾಯ ಅಂತ ಕೆಲವೊಂದಷ್ಟು ಜನ ಸ್ಥಳೀಯರು ಕೂಡ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನು ಒಂದೇ ಸ್ಥಳದಲ್ಲಿ ಮತದಾರರ ದಾಖಲೆಯ ಪರಿಶೀಲನೆ ನಡೀತಾ ಇರೋದು. ಸಂಬಂಧಪಟ್ಟ ಹಾಗೆ ಏನು ಆಧಾರ್ ಕಾರ್ಡ್ ಬೇಕಾ ಅಥವಾ ಪ್ಯಾನ್ ಕಾರ್ಡ್ ಬೇಕಾ, ಏನು ಅದಕ್ಕೆ ಸಂಬಂಧಪಟ್ಟಂತ ಪ್ರಾಸೆಸ್ ಇರುತ್ತಲ್ಲ, ಅದನ್ನ ದೇವಸ್ಥಾನಕ್ಕೆ ಬಂದುಬಿಡಿ, ಗುಂಪಲ್ಲೇ ಮುಗಿದೋಗ್ಬಿಡ್ಲಿ, ಗುಂಪಲ್ಲೇ ಗೋವಿಂದ ಮಾಡ್ಬಿಡೋಣ ಅನ್ನುವಂಥ ಪ್ರಾಸೆಸ್ ಅನ್ನ ಮಾಡ್ತಿರೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಗಮನಿಸ್ತಾ ಇದ್ವಿ, ಇದೇನು ಗುಂಪಲ್ಲಿ ಗೋವಿಂದ ಮಾಡುವಂತ ಪ್ರಾಸೆಸ್, ಪ್ರತಿ ಮನೆಗೆ ಹೋಗದೇ ಇರೋದಕ್ಕೆ ಮೇಲ್ವರ್ಗದ ಅಧಿಕಾರಿಗಳು ಯಾವ್ದಾದ್ರು ಕ್ರಮ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆಯಾ, ಏನಿದೆ ಡೀಟೇಲ್ಸ್? ಡಯಾನ, ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿದಂತ ವಿಡಿಯೋ ಬೆನ್ನಲ್ಲೇ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕೂಡ ಇಂತಹದೊಂದು ಎಡವಟ್ಟು ನಡೀತಾ ಇದೆ ಎಂಬುದಕ್ಕೆ ಕೆಲವೊಂದಿಷ್ಟು ಆ ಒಂದು ಸಾರ್ವಜನಿಕರು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿರುವಂತಹ ಫೋಟೋಗಳೇ ಸಾಕ್ಷಿಯಾಗಿದ್ವಿ. ಸದ್ಯ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಒಂದು ಸಾರ್ವಜನಿಕರು ಸಾಮಾಜಿಕ ಜಾಲತಾಣಗಳನ್ನು ಹರಿಬಿಟ್ಟಿದ್ದಾರೆ. ಈ ಒಂದು ವಿಚಾರ ಅಂದ್ರೆ ಸದ್ಯ ಈ ಒಂದು SIR ಎಲ್ಲಾ ಕಡೆಗಳು ನಡೀತಾ ಇದ್ದು, ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕೂಡ ನಡೀತಾ ಇದ್ದು. ಬಿಜೆಪಿಯ ಪಕ್ಷದ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಎಡವಟ್ಟೊಂದು ನಡೆದಿದ್ದು, ಇದನ್ನ ಈ ಒಂದು ವಿಚಾರ ಕುರಿತಂತೆ ಕೂಡ ಸ್ಥಳಕ್ಕೆ ಬಿಜೆಪಿಯ ಮುಖಂಡರು ಮತ್ತು ಕಾರ್ಯಕರ್ತರು ಸೇರಿದಂತೆ ಎಲ್ಲರೂ ಸಹಿತ ಚುನಾವಣಾ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ಪರಿಶೀಲನೆ ಮಾಡಲು ಸೂಚನೆ ನೀಡಿದ್ದಾರೆ. ಫೋಟೋಗಳನ್ನು ಮುಂದಿಟ್ಟುಕೊಂಡು ಮನವಿಯನ್ನು ಕೂಡ ಮಹಾನಗರ ಪಾಲಿಕೆ ಆಯುಕ್ತರಿಗೂ ಕೂಡ ನೀಡಿದ್ದಾರೆ. ಈ ಒಂದು ವಿಚಾರವನ್ನ ಮಹಾನಗರ ಪಾಲಿಕೆಯವರು ತೆಗೆದುಕೊಂಡು ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಂಡಿದ್ದಾರೆ ಏನು ಎಂಬುದನ್ನು ಕಾದು ನೋಡಬೇಕಾಗಿದೆ. ಇದರ ಜೊತೆಗೆ ಇದೊಂದು ನಿಜಕ್ಕೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಸಾಕಷ್ಟು ವೈರಲ್ ಆಗಿದ್ದು, ನೀವು ಹೇಳಿದಂತೆ ಗುಂಪಿನಲ್ಲಿ ಗೋವಿಂದ ಆಗಿರುವಂತಹ ವಿಚಾರ ಸಾರ್ವಜನಿಕರಿಗೆ ಸಾಕಷ್ಟು ಅನುಮಾನವನ್ನು ಹುಟ್ಟುಹಾಕಿದೆ. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ